2006 ಡಿಸೆಂಬರ್ 29. ಕನ್ನಡ ಫಿಲಂ ಇಂಡಸ್ಟ್ರಿ ಲಕ್ ಚೇಂಜ್ ಆದ ದಿನ ಅದು. ಬರೀ 75 ಲಕ್ಷ ಬಜೆಟ್ನಲ್ಲಿ ಬಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 75 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಧೂಳು ಎಬ್ಬಿಸಿದ ಹೆಂಗೆ? ಈ ಸಿನಿಮಾ ಹಿಂದೆ ಇರೋ ಆ ರೋಮಾಂಚನಕಾರಿ, ಯಾರಿಗೂ ತಿಳಿಯದ ಸೀಕ್ರೆಟ್ ಕಥೆಗಳನ್ನ ಇವತ್ತು ಎಳೆಯಾಗಿ ಬಿಚ್ಚಿಡ್ತೀನಿ ಕೇಳಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ಇದೆ. ಕಥೆ ಶುರುವಾಗೋದು ಯೋಗರಾಜ್ ಭಟ್ ಅವರಿಂದ. ಭಟ್ರು ಆಗತಾನೆ ರಂಗ SSLC ಮತ್ತು ಮನಿ ತರಹ ಸಿನಿಮಾ ಮಾಡಿದ್ರೂ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗ್ ಸೌಂಡ್ ಮಾಡಿರಲಿಲ್ಲ. ಮೊದಲೆರಡು ಸಿನಿಮಾ ಹಿಟ್ ಆಗದ ಕಾರಣ ಸ್ವಲ್ಪ ಸಮಯ ಕಾದ ಯೋಗರಾಜ್ ಭಟ್ರು ಒಂದು ಹೊಸ ಲವ್ ಸ್ಟೋರಿ ಕಥೆ ರೆಡಿ ಮಾಡಿಕೊಂಡು ಗಾಂಧಿನಗರದ ಪ್ರಮುಖ ಪ್ರೊಡ್ಯೂಸರ್ಸ್ ಹತ್ರ ಹೋದಾಗ ಎಲ್ಲರೂ ಮುಖದ ಮೇಲೆಯೇ ರಿಜೆಕ್ಟ್ ಮಾಡಿದ್ರು. ಇದೇನ್ರಿ ಇದು? ಕ್ಲೈಮ್ಯಾಕ್ಸಲ್ಲಿ ನಾಯಕ ನಾಯಕಿ ಒಂದಾಗಲ್ಲ, ಹೀರೋ ಕೊನೆಯಲ್ಲಿ ಸೋತು ಹೋಗ್ತಾನೆ. ಇಂಥ ದುರಂತ ಎಂಡಿಂಗ್ ಇಟ್ಟುಕೊಂಡು ಸಿನಿಮಾ ಮಾಡಿದ್ರೆ ಜನ ಥಿಯೇಟರ್ಗೆ ಬರಲ್ಲ, ಸಿನಿಮಾ ಓಡಲ್ಲ ಅಂತ ಪ್ರೊಡ್ಯೂಸರ್ಸ್ ಹೆದರಿ ಓಡಿ ಹೋದ್ರು. ಕೊನೆಗೆ ಯೋಗರಾಜ್ ಭಟ್ ಅವರ ಕ್ರಿಯೇಟಿವಿಟಿ ಮತ್ತು ಆ ಕಥೆಯ ತಾಕತ್ತನ್ನು ನಂಬಿ ಸಾಥ್ ನೀಡಿದ್ದು ನಿರ್ಮಾಪಕ ಇ ಕೃಷ್ಣಪ್ಪ ಅವರು. ಭಟ್ರೆ, ಸಿನಿಮಾ ಮಾಡಿ ದುಡ್ಡು ನಾನು ಹಾಕ್ತೀನಿ ಅಂತ ಧೈರ್ಯ ತುಂಬಿದ್ರು. ಪ್ರೊಡ್ಯೂಸರ್ ಸಿಕ್ಕಿದ್ರು. ಆದರೆ ಹೀರೋ ಯಾರು? ಆಗತಾನೆ ಟಿವಿಯ ಕಾಮಿಡಿ ಟೈಮ್ ಶೋ ಮೂಲಕ ಸಖತ್ ಫೇಮಸ್ ಆಗಿದ್ದ RJ ಗಣೇಶ್ ಅವರನ್ನ ಹೀರೋ ಮಾಡಬೇಕು ಅಂತ ಯೋಗರಾಜ್ ಭಟ್ ಡಿಸೈಡ್ ಮಾಡಿದ್ರು. ಗಣೇಶ್ ಆಗಲೇ ಚೆಲ್ಲಾಟ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ರು. ಗಾಂಧಿನಗರದಲ್ಲಿ ಭಾರೀ ಅಪಸ್ವರ ಕೇಳಿಬಂತು. ಯಾರೀ ಅವನು? ಟಿವಿಯಲ್ಲಿ ಕಾಮಿಡಿ ಮಾಡ್ಕೊಂಡಿರೋ ಸಣ್ಣ ಹುಡುಗನನ್ನ ಇಂಥ ದೊಡ್ಡ ಲವ್ ಸ್ಟೋರಿ ಹೀರೋ ಮಾಡ್ತೀರಾ? ಜನ ಒಪ್ಪಲ್ಲ, ಸಿನಿಮಾ ಗ್ಯಾರಂಟಿ ಫ್ಲಾಪ್ ಅಂತ ಚಿತ್ರತಂಡಕ್ಕೆ ಸಿಕ್ಕಾಪಟ್ಟೆ ಹೆದರಿಸಿದ್ರು. ಸಿನಿಮಾ ಡಿಸ್ಟ್ರಿಬ್ಯೂಟರ್ಸ್ಗಳು ಹೊಸ ಸಿನಿಮಾ ಹೊಸ ಹೀರೋ ಅಂತ ಎನಿಸಿ ಸಿನಿಮಾ ಕೊಳ್ಳೋದಕ್ಕೆ ಒಂಚೂರು ಮುಂದೆ ಬರಲಿಲ್ಲ. ಆದರೆ ಯೋಗರಾಜ್ ಭಟ್ರಿಗೆ ಗಣೇಶ್ ಅವರ ಮಾತುಗಾರಿಕೆ ಮತ್ತು ಕಣ್ಣುಗಳಲ್ಲಿದ್ದ ಎಮೋಷನ್ ಮೇಲೆ ಅತಿಯಾದ ನಂಬಿಕೆ ಇತ್ತು. ಚಿತ್ರ ಸೋಲುತ್ತೆ ಅನ್ನೋ ಥರದ ಮಾತುಗಳು ಕೇಳಿದಾಗ ಅದು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಯೋಗರಾಜ್ ಭಟ್ ಸಿನಿಮಾವನ್ನು ಶುರು ಮಾಡಿಯೇ ಬಿಟ್ರು. ಸಿನಿಮಾ ಶುರುವಾದ ನಂತರ ಕಥೆಯಲ್ಲಿ ಹೀರೋ ಜೊತೆ ಇನ್ನೊಂದು ಪಾತ್ರ ಬೇಕಾಗಿತ್ತು. ಹಾಗಾಗಿ ದೇವದಾಸ್ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಮೊಲಾನ ತರ್ತಾರೆ. ಸಿನಿಮಾದಲ್ಲಿ ಹೀರೋ ತನ್ನ ಪ್ರೀತಿಯ ನೋವನ್ನ, ಮನಸ್ಸಿನ ಒದ್ದಾಟವನ್ನ ಆ ಮೊಲದ ಹತ್ತಿರ ಶೇರ್ ಮಾಡ್ಕೊಳ್ತಾ ಇರ್ತಾನೆ. ಆದರೆ ನಿಮ್ಗೊಂದು ವಿಷಯ ಗೊತ್ತಾ? ಈ ಮೊಲದ ಕ್ಯಾರೆಕ್ಟರ್ನ ಕಥೆಯಲ್ಲಿ ಇಡೋಕೆ ಒಂದು ಬಲವಾದ ಕಾರಣ ಇತ್ತು. ಚಿತ್ರಕಥೆ ಬರೆಯುವಾಗ ಭಟ್ರಿಗನ್ನಿಸ್ತು, ಹೀರೋ ತನ್ನ ಪ್ರೀತಿಯನ್ನ ಡೈರೆಕ್ಟಾಗಿ ಹೀರೋಯಿನ್ ಹತ್ರ ಹೇಳ್ಕೊಳ್ಳೋಕೆ ಆಗಲ್ಲ. ಹಂಗಂತ ಒಬ್ಬನೇ ಮಾತಾಡ್ಕೊಂಡ್ರೆ ಜನಕ್ಕೆ ಹುಚ್ಚ ಅನ್ಸತ್ತೆ. ಅದಕ್ಕೆ ಅವನ ಫೀಲಿಂಗ್ಸ್ನ ಕ್ಯಾರಿ ಮಾಡೋಕೆ ಒಂದು ಮೂಕ ಪ್ರಾಣಿ ಬೇಕು. ಹಾಗೆ ಬಂದಿದ್ದೇ ದೇವದಾಸ. ಕ್ಲೈಮ್ಯಾಕ್ಸ್ನಲ್ಲಿ ಹೀರೋಯಿನ್ ಮದುವೆ ಮಂಟಪ ಹತ್ತೋ ಟೈಮ್ನಲ್ಲಿ ಇತ್ತ ಕಡೆ ಆ ಮೊಲ ಸತ್ತು ಹೋಗುತ್ತೆ. ಅದು ಬರೀ ಮೊಲದ ಸಾವಲ್ಲ, ಅದು ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂತ ಹೀರೋ ಮನ್ಸ್ನಲ್ಲಿದ್ದ ಆ ಶುದ್ಧ ಪ್ರೀತಿಯ ಸಾವು. ಥಿಯೇಟರ್ನಲ್ಲಿ ಆ ಸೀನ್ ಬಂದಾಗ ಕಣ್ಣೀರು ಹಾಕದ ಜನರೇ ಇಲ್ಲ ಅನ್ಸತ್ತೆ. ಈಗ ಬರೋಣ ಸಿನಿಮಾದ ಮ್ಯೂಸಿಕ್ ಕಡೆಗೆ. ಮನೋಮೂರ್ತಿಯವರ ಮ್ಯೂಸಿಕ್ ಮತ್ತು ಈ ಸಿನಿಮಾದ ಹಾಡುಗಳು ಇವತ್ತಿಗೂ ಎವರ್ಗ್ರೀನ್. ಅದರಲ್ಲೂ ಅನಿಸುತ್ತಿದೆ ಯಾಕೋ ಇಂದು ಹಾಡಂತೂ ಕರ್ನಾಟಕದ ಅಫಿಷಿಯಲ್ ಪ್ರೇಮಗೀತೆ ಆಗೋಯ್ತು. ಈ ಹಾಡಿನ ಹಿಂದೆ ಒಂದೊಳ್ಳೆ ಕಥೆ ಇದೆ. ಯೋಗರಾಜ್ ಭಟ್ ಅವರು ಜಯಂತ್ ಕಾಯ್ಕಿಣಿಯವರನ್ನ ಭೇಟಿಯಾಗಿ ಈ ಹಾಡನ್ನು ಬರೆಸಿದ್ರು. ಹಾಡಿನಲ್ಲಿ ಬರೋ ನಿನಗಾಗಿಯೇ ಕಾದಿರುವೆ ಆಹಾ ಎಂಥ ಮಧುರ ಯಾತನೆ ಅನ್ನೋ ಲೈನ್ಸ್ ಕೇಳಿ ಭಟ್ರು ಫಿದಾ ಆಗ್ಬಿಟ್ಟಿದ್ರು. ಆದರೆ ಆರಂಭದಲ್ಲಿ ಈ ಆಡಿಯೋ ರೈಟ್ಸ್ ಕೇಳೋಕೆ ಯಾವೊಬ್ಬ ದೊಡ್ಡ ಆಡಿಯೋ ಕಂಪನಿಯೂ ಮುಂದೆ ಬರಲಿಲ್ಲ. ಹಾಡುಗಳು ತುಂಬ ಸಾಫ್ಟ್ ಆಗಿವೆ, ಮಾಸ್ ಆಗಿಲ್ಲ, ಜನ ಕೇಳಲ್ಲ ಅಂದ್ರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಚಿತ್ರತಂಡವೇ ಹಾಡುಗಳನ್ನು ತಾವೇ ಖುದ್ದಾಗಿ ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ರು. ಆಗ ನಡೆದಿದ್ದೆ ಹಿಸ್ಟ್ರಿ. ಒಂದೇ ಸಮನೆ ಕ್ಯಾಸೆಟ್ ಸಿಡಿಗಳು ಲಕ್ಷ ಸೇಲಾಗತೊಡಗಿದವು. ಸಿನಿಮಾದ ಪ್ರಮುಖ ಹೈಲೈಟ್ ಅಂದ್ರೆ ಮಲೆನಾಡಿನ ಆ ಮಳೆ ಮತ್ತು ಮಂಜು. ಆದರೆ ಆ ಮಳೆಯೇ ಶೂಟಿಂಗ್ ಟೈಮ್ನಲ್ಲಿ ಚಿತ್ರತಂಡಕ್ಕೆ ದೊಡ್ಡ ಶತ್ರುವಾಗಿತ್ತು. ಸಕಲೇಶಪುರ ಮತ್ತು ಮಡಿಕೇರಿ ಭಾಗದಲ್ಲಿ ಸುರಿಯುತ್ತಿದ್ದ ಭಾರೀ ರಿಯಲ್ ಮಳೆಯಲ್ಲೇ ಇಡೀ ಚಿತ್ರತಂಡ ಕೆಲಸ ಮಾಡಬೇಕಿತ್ತು.
ಕ್ಯಾಮೆರಾ ಮತ್ತು ಲೆನ್ಸ್ಗಳು ಒದ್ದೆಯಾಗಿ ಹಾಳಾಗ್ತಾ ಇತ್ತು. ಅದಕ್ಕಿಂತ ದೊಡ್ಡ ಕಾಟ ಅಂದರೆ ಮಲೆನಾಡಿನ ಅಟ್ಟಹಾಸದ ಜಿಗಣೆಗಳು. ಕಾಡಿನಲ್ಲಿ ಶೂಟಿಂಗ್ ಮಾಡುವಾಗ ಗಣೇಶ್, ಪೂಜಾ ಗಾಂಧಿ ಮತ್ತು ಇಡೀ ಸೆಟ್ನವರ ಕಾಲಿಗೆ 100 ಜಿಗಣೆಗಳು ಕಚ್ಚಿ ರಕ್ತ ಬರ್ತಾ ಇತ್ತು. ಆದರೂ ಅದನ್ನೆಲ್ಲ ತಡ್ಕೊಂಡು ಆ ನೋವಿನಲ್ಲೂ ರೊಮ್ಯಾಂಟಿಕ್ ಆಗಿ ನಟಿಸಿದ್ದಾರೆ. ಇನ್ನು ಪರ್ಫೆಕ್ಟ್ ಮಂಜು ಕವಿಯುವ ವಾತಾವರಣಕ್ಕಾಗಿ ಚಿತ್ರತಂಡ ಬೆಳ್ಳಂಬೆಳಗ್ಗೆ ಚಳಿಯಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗುತ್ತಿತ್ತು. ಅವರ ಆ ಕಷ್ಟಕ್ಕೆ ಅಂದು ಸಿಕ್ಕಿರೋ ಪ್ರತಿಫಲನೆ ಆ ಬ್ಯೂಟಿಫುಲ್ ವಿಜುವಲ್ಸ್. ಹಾಗೆ ಡಿಸೆಂಬರ್ 29, 2006 ಸಿನಿಮಾ ರಿಲೀಸ್ ಆಯಿತು. ಆದರೆ ಇಡೀ ಕರ್ನಾಟಕದಲ್ಲಿ ಸಿಕ್ಕಿದ್ದು ಕೇವಲ 13 ಚಿತ್ರಮಂದಿರಗಳು ಮಾತ್ರ. ದೊಡ್ಡ ಸ್ಟಾರ್ ನಟರಿಲ್ಲದ ಕಾರಣ ಥಿಯೇಟರ್ ಮಾಲೀಕರು ಸಿನಿಮಾ ಹಾಕೋಕೆ ಒಪ್ಪಿರಲಿಲ್ಲ. ಮೊದಲ 3 ದಿನ ಥಿಯೇಟರ್ಗಳು ಬಹುತೇಕ ಖಾಲಿ ಇದ್ದವು. ಗಾಂಧಿನಗರದಲ್ಲಿ ಸಿನಿಮಾ ಸೋತೇ ಹೋಯಿತು ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದರು. ಮೆಜೆಸ್ಟಿಕ್ನ ಸಂತೋಷ್ ಥಿಯೇಟರ್ನವರಂತೂ ಇಂತಿಷ್ಟೇ ದಿನದಲ್ಲಿ ಸಿನಿಮಾ ತೆಗಿಬೇಕು, ಬೇರೆ ಮೂವಿ ಬರುತ್ತೆ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಆದರೆ ಫಸ್ಟ್ ವೀಕ್ ಮುಗಿಯುವಷ್ಟರಲ್ಲಿ ಮ್ಯಾಜಿಕ್ ನಡೀತು. ಸಿನಿಮಾ ನೋಡಿದ ಪ್ರೇಕ್ಷಕರು ಕೊಟ್ಟ ಮೌತ್ ಪಬ್ಲಿಸಿಟಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬಿದ ಪ್ರಶಂಸೆ ಎಷ್ಟಿತ್ತೆಂದರೆ ಇಡೀ ಸೀನ್ ರಾತ್ರೋರಾತ್ರಿ ಚೇಂಜ್ ಆಯಿತು. ಕ್ರೇಜ್ ಯಾವ ಲೆವೆಲ್ಗೆ ಹೋಯಿತು ಅಂದರೆ ಸಿನಿಮಾ ರಿಲೀಸ್ ಆಗದ ಪಕ್ಕದ ಊರುಗಳಾದ ದಾವಣಗೆರೆ, ಚಿತ್ರದುರ್ಗದ ಜನರೆಲ್ಲ ಮೂವಿ ನೋಡೋಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಮದುವೆ ಬಸ್ಗಳನ್ನು ಬುಕ್ ಮಾಡಿಕೊಂಡು ಈ 13 ಥಿಯೇಟರ್ ಇದ್ದ ಊರುಗಳಿಗೆ ಲಗೇಜ್ ಸಮೇತ ಬರೋಕೆ ಸ್ಟಾರ್ಟ್ ಮಾಡಿದರು. ಥಿಯೇಟರ್ಗಳ ಮುಂದೆ ಕ್ಯೂ ನಿಲ್ಲಲು ಜಾಗವಿರಲಿಲ್ಲ. ಜನರ ಈ ಹವಾ ನೋಡಿ ಡಿಸ್ಟ್ರಿಬ್ಯೂಟರ್ಸ್ ತಕ್ಷಣ ಪ್ಲ್ಯಾನ್ ಮಾಡಿ ರಾತ್ರೋರಾತ್ರಿ ಹೊಸ ಪ್ರಿಂಟ್ಸ್ ರೆಡಿ ಮಾಡಿಸಿ 3ನೇ ವಾರ ಆಗೋದ್ರೊಳಗೆ ಸುಮಾರು 150ಕ್ಕೂ ಹೆಚ್ಚು ಥಿಯೇಟರ್ಗೆ ಸಿನಿಮಾನ ಹಾಕೇ ಬಿಟ್ರು. ಅದೇ ಟೈಮ್ಗೆ ನೋಕಿಯಾ 6600 ಎಕ್ಸ್ಪ್ರೆಸ್ ಮ್ಯೂಸಿಕ್ ಹಾಗೂ ಇನ್ನಿತರ ಫೋನ್ಗಳ ಹವಾ ಶುರುವಾಗಿತ್ತು. ಹಾಗೆ ಲೋಕಲ್ ಮೊಬೈಲ್ ಶಾಪ್ಗಳಲ್ಲಿ 25ರಿಂದ 50 ರೂಪಾಯಿ ಕೊಟ್ಟು ಮೆಮೊರಿ ಕಾರ್ಡ್ಗೆ ಮುಂಗಾರು ಮಳೆ ಹಾಡುಗಳು, ವಿಡಿಯೋ ಕ್ಲಿಪ್ಗಳನ್ನು ತುಂಬಿಸ್ಕೊಳ್ಳೋಕೆ ಹುಡುಗರು ಲೈನ್ ನಿಲ್ತಿದ್ರು. ಯೋಗರಾಜ್ ಭಟ್ ಅವರು ಈ ಸಿನಿಮಾದಲ್ಲಿ ಪ್ರಕೃತಿಯನ್ನು ತೋರಿಸಿದ ರೀತಿ ಅದ್ಭುತವಾಗಿತ್ತು. ಮಳೆಯ ಹನಿಗಳು, ಹಸಿರು ಹಾಸಿನ ಬೆಟ್ಟಗಳು ಮತ್ತು ಜೋಗ್ ಫಾಲ್ಸ್ನ ಆ ಭೋರ್ಗರೆತದ ಹಿನ್ನೆಲೆಯಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿ ಮಳೆಯಲ್ಲಿ ನೆನೆಯುತ್ತಿದ್ದ ದೃಶ್ಯಗಳು ಅಲ್ಟಿಮೇಟ್ ಆಗಿತ್ತು. ಸಿನಿಮಾ ನೋಡಿದ ಇಡೀ ಕರ್ನಾಟಕದ ಜನ ಸಕಲೇಶಪುರ, ಮೂಡಿಗೆರೆ ಹಾಗೂ ಜೋಗ್ ಫಾಲ್ಸ್ ಕಡೆಗೆ ಮುಖ ಮಾಡಿದರು. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮಳೆಯಲ್ಲಿ ನೆನೆಯುವ ಆ ಜಾಗಗಳನ್ನು ನೋಡಲು ವೀಕೆಂಡ್ಗಳಲ್ಲಿ ಹರಿದು ಬರುತ್ತಿದ್ದ ಜನಪ್ರವಾಹದಿಂದಾಗಿ ಅಲ್ಲಿನ ಪ್ರವಾಸೋದ್ಯಮವೇ ಸಂಪೂರ್ಣವಾಗಿ ಬದಲಾಯಿತು. ಹೋಟೆಲ್ಸ್, ಹೋಮ್ ಸ್ಟೇಗಳು ಹೌಸ್ಫುಲ್ ಆಗ್ತಾಯಿತು. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ 50 ಕೋಟಿಯ ಗಡಿಯನ್ನು ದಾಟಿದ ಐತಿಹಾಸಿಕ ಹೆಗ್ಗಳಿಕೆ ಮುಂಗಾರು ಮಳೆಗೆ ಸಲ್ಲುತ್ತದೆ. ಅಲ್ಲಿಯವರೆಗೆ ಕನ್ನಡ ಚಿತ್ರಗಳ ಮಾರುಕಟ್ಟೆ ಕೇವಲ 10ರಿಂದ 15 ಕೋಟಿಗೆ ಸೀಮಿತವಾಗಿರುತ್ತದೆ ಅನ್ನೋ ಲೆಕ್ಕಾಚಾರವಿತ್ತು. ಆದರೆ ಈ ಸಿನಿಮಾ ಸ್ಯಾಂಡಲ್ವುಡ್ ಮಾರ್ಕೆಟ್ನ ರಾಕೆಟ್ ವೇಗದಲ್ಲಿ ವಿಸ್ತರಿಸಿತು. ವಿಶ್ವಾದ್ಯಂತ ಸುಮಾರು 75 ಕೋಟಿ ರೂಪಾಯಿಗಳಿಗೂ ಅಧಿಕ ಕಲೆಕ್ಷನ್ ಮಾಡಿತು ಅಂತಾರೆ ಜನ. 2006ರ ಕಾಲಘಟ್ಟದಲ್ಲಿ 75 ಕೋಟಿ ಅಂದರೆ ಇಂದಿನ ಲೆಕ್ಕಾಚಾರದಲ್ಲಿ ಅದು ಸುಮಾರು 500ರಿಂದ 800 ಕೋಟಿಗೂ ಅಧಿಕ ಮೊತ್ತಕ್ಕೆ ಸಮ. ಬೆಂಗಳೂರಿನ PVR ಮಲ್ಟಿಪ್ಲೆಕ್ಸ್ ಒಂದರಲ್ಲೇ ಈ ಸಿನಿಮಾ ಬರೋಬ್ಬರಿ 2 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರೆಯಿತು. ಇನ್ನೂ ಈ ಚಿತ್ರ ಮಾಡಿದ ರೆಕಾರ್ಡ್ ಹೀಗಿದೆ. ಕರ್ನಾಟಕದಾದ್ಯಂತ ದಾಖಲೆಯ 50ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ, 250 ದಿನಗಳು ಸಿಲ್ವರ್ ಜುಬ್ಲಿ, ಪ್ರಮುಖ ನಗರಗಳ 20ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ 250 ದಿನ ಓಡಿತು. ಬೆಂಗಳೂರು ಸೇರಿದಂತೆ ಕೆಲವು ಕಡೆ 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡು ಇತಿಹಾಸ ನಿರ್ಮಿಸಿತು. ಕೊನೆಯದಾಗಿ ಆ ಟ್ವಿಸ್ಟ್ ಏನಪ್ಪ ಅಂದರೆ, ಯಾವ ವಿತರಕರು ಮತ್ತು ಥಿಯೇಟರ್ ಮಾಲೀಕರು ಈ ಸಿನಿಮಾವನ್ನು ಕಡೆಗಣಿಸಿದ್ರು, ಅದೇ ಮಾಲೀಕರು ತಮ್ಮ ಥಿಯೇಟರ್ಗಳಲ್ಲಿ ಬೇರೆ ಸಿನಿಮಾಗಳನ್ನು ತೆಗೆದು ಮುಂಗಾರು ಮಳೆಗೆ ಜಾಗ ಮಾಡಿಕೊಡಬೇಕಾಗಿ ಬಂತು. ಇದನ್ನೇ ಹೇಳೋದು ಕಂಟೆಂಟ್ ಚೆನ್ನಾಗಿದ್ರೆ ಕನ್ನಡಿಗರು ಯಾವತ್ತೂ ಕೈಬಿಡಲ್ಲ ಅಂತ. ಒಬ್ಬ ಸಾಮಾನ್ಯ ಟಿವಿ ಆಂಕರ್ನ ಗೋಲ್ಡನ್ ಸ್ಟಾರ್ ಆಗಿ ಮಾಡಿದ ಹಾಗೂ ಒಬ್ಬ ಬರಹಗಾರನನ್ನು ಸ್ಟಾರ್ ಡೈರೆಕ್ಟರ್ ಆಗಿ ಮಾಡಿದ ಮುಂಗಾರು ಮಳೆ ಸಿನಿಮಾ ಕನ್ನಡಿಗರಾದ ನಮ್ಮ ಹೆಮ್ಮೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ನೀವು ಮೊದಲ ಬಾರಿ ಮುಂಗಾರು ಮಳೆ ಸಿನಿಮಾ ನೋಡಿದಾಗ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇತ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.